ನನ್ನ ತಮ್ಮ ನಿನ್ನೆ ಸಂಜೆ ಗೊತ್ತಾಯಿತು. ಇನ್ಫಾರ್ಮೇಷನ್ ಅಷ್ಟೇ ಗೊತ್ತಿದ್ದು, ನಮ್ಗೆ ಯಾವ ಪೊಲೀಸಿಂದನೂ ಫೋನ್ ಬಂದಿಲ್ಲ ಸರ್. ನಾವು ಮೀಡಿಯಾ ನೋಡೇನೆ ನಾವು ತಿಳ್ಕೊಂಡಿರೋದು. ಅದಕ್ಕಿಂತ ಮುಂಚೆ ನಮಗೇನೂ ಗೊತ್ತಿಲ್ಲ. ನನ್ನ ತಮ್ಮ ಆ ಥರದವನು ಅಲ್ಲ ಸರ್. ಬೇಕಂದರೆ ಊರಲ್ಲಿ ನೀವು ಯಾರನ್ನು ಬೇಕಾದರೂ ವಿಚಾರಿಸ್ಕೊಳ್ಳಿ. ಅವನೊಬ್ಬರು ಸುಂತಿಗೆ ಹೋಗ್ತಿರ್ಲಿಲ್ಲ, ಏನಂದ್ರೆ ಏನಿರಲಿಲ್ಲ. ಮನೆ ಆಯಿತು, ಅವನಾಯಿತು, ನಾನಾಯಿತು, ನನ್ನ ಮಕ್ಕಳಾಯಿತು ಅಂತಲೇ ಇದ್ದ ಅವನು. ನಮ್ಮನ್ನು ನೋಡ್ಕೊಂಡು ನಮ್ಗೆ ಆಧಾರ ಆಗಿದ್ದವನೇ ಅವನು, ಬೇರೆ ಇನ್ಯಾರೂ ಅಲ್ಲ. ನಮ್ಮನ್ನೆಲ್ಲ ನೋಡ್ಕೊತಿದ್ದವನೇ ಅವನು. ಈಗ ಹಿಂಗಾಗಿದೆ ಅಂದರೆ ನಾವು ಹೆಂಗೆ ನಂಬಕ್ಕೆ ಆಗ್ತಿಲ್ಲ ನಮ್ಮ ಕೈಲಿ. ಸರ್ ಅದು ಗೊತ್ತಿಲ್ಲ ಸರ್. ಅದು ಸಿಕ್ಕಾಕಿಸ್ಬೋದಲ್ಲ ಇರ್ಬೋದು, ಯಾರಿಗೆ ಗೊತ್ತು ಸರ್. ನಮಗೆ ಅಲ್ಲಿ ಕನೆಕ್ಷನ್ ಯಾವುದೂ ಇಲ್ಲ. ನಮಗೆ ಇವತ್ತಿನವರೆಗೂ ಯಾರೂ ಇನ್ಫಾರ್ಮ್ ಮಾಡಿಲ್ಲ ಹಿಂಗಾಗಿದೆ ಅಂತ. ಗೊತ್ತಿಲ್ಲ ಸರ್ ನಮಗೆ. ಹಂಗೆ ಮಾಡಿದಾನೆ ಅಂತ ನನ್ನ ತಮ್ಮ ನಾವು ಹೇಳಕ್ಕೂ ಆಗಲ್ಲ ಸರ್. ಆ ಥರದವನಲ್ಲ ಅವನು. ಬೇಕಂದ್ರೆ ನೀವು ಇಲ್ಲಿ ಯಾರನ್ನು ಬೇಕಾದರೂ ಕೇಳಿ, ಆ ಥರದವನಲ್ಲ ಅವನು. ಗೊತ್ತಿಲ್ಲ ಸರ್. ಅಭಿಮಾನ ಅನ್ನೋದು ಇತ್ತಷ್ಟೇ. ಪರಿಚಯ ಇತ್ತೋ ಇಲ್ವೋ ಅದು ಗೊತ್ತಿಲ್ಲ ಸರ್ ನಮಗೆ. ಸರ್ ಅವನು ಕೆಲ್ಸಕ್ಕೆ ಹೋಗ್ತಿದ್ದ. ಎ.ಸಿ.ಟಿ ಕಂಪ್ನಿಲಿ ಕೆಲಸ ಮಾಡ್ತಿದ್ದ ಅವನು. ಬೆಳಿಗ್ಗೆ ಹೋದ್ರೆ ಕೆಲಸಕ್ಕೆ 9:00ವರೆಗೆ ತಮ್ಮ ಮಾಡಿದ್ರೆ ಸಾಯಂಕಾಲದವರೆಗೂ ಅಲ್ಲೇ ಇರ್ತಿದ್ದ. ಯಾವಾಗ ಅವನು ದರ್ಶನ ಮೀಟ್ ಮಾಡ್ತಿದ್ದ? ಏನು ವೀಕ್ ಆಫ್ ಅಲ್ಲೆಲ್ಲ ಇಲ್ಲಿಗೆ ಬರೋನು ಅವನು. ವೀಕ್ ಆಫ್ ಬಂದು ಗದ್ದೆ ಕೆಲಸ ಎಲ್ಲ ನೋಡ್ತಿದ್ದವನೇ ಅವನು. ಇನ್ನು ಹೆಂಗ್ ಮಾಡೋಕ್ಕಾಗುತ್ತೆ ಸರ್ ಅವನು? ಈಗ ಅಂದ್ರೆ ಫೋಟೋ ಅವ್ರದ್ದು ದರ್ಶನ ಜೊತೆ ಫೋಟೋ ತೆಗೆಸ್ಕೊಳ್ಳೋದು ಆ ಥರ ಅದು ಇವಾಗ ಬಂದಿದೆ ಅಲ್ಲಿ ಫೋಟೋ ಅಷ್ಟೇ, ಅದು ಗೊತ್ತಿದೆ. ಅದು ಬಿಟ್ಟರೆ ಅವನೇ ಮಾಡಿದ್ದಾನೆ ಅಂತ ನಮ್ಮ ಹತ್ರ ಯಾವುದೂ ಇಲ್ಲ ಸರ್. ನಾವು ಊಹೆನೂ ಮಾಡಲ್ಲ ಸರ್ ಅವ್ನು ಮಾಡಿದ್ದಾನೆ ಅಂತ. ಹೌದು. ಜೊತೆಲಿ ಇದ್ದಿದ ತಕ್ಷಣ ಅವರೇ ಕೊಲೆ ಮಾಡಿದ್ದಾರೆ ಅನ್ನೋದು ಏನ್ ಗ್ಯಾರಂಟಿ ಸರ್? ಹೌದು ಇಲ್ಲ ಬೌನ್ಸರ ಕೆಲಸ ಮಾಡ್ತಿರ್ಲಿಲ್ಲ ಸರ್. ಅವ್ನ ಕಂಪ್ನಿಲಿ ಕೆಲಸ ಮಾಡ್ತಿರ್ಲಿಲ್ಲ ಅವ್ನ ಹತ್ರ. ಯಾವ್ದೋ ಎಲೆಕ್ಷನ್ ಇದಕ್ಕೇನಾದ್ರೂ ಯಾರಾದ್ರೂ ದುಡ್ಡು ಕೊಟ್ಟು ಕರ್ಸ್ಕೊಂಡಿದ್ರೋ ಅದು ನಮಗ್ ಗೊತ್ತಿಲ್ಲ ಸರ್. ಹೌದು ಒಂದೊಂದು ವಾರ ಯಾವತ್ತೂ ಮಾಡಿಲ್ಲ ಸರ್. ಅವನು ಮಾಡಿದಾರೇನೋ ಅವತ್ತಿಗೆ ಅವಾಗ ಏನಾದ್ರು ರಜಾ ಹಾಕೊಂಡಿದ್ರೇನೋ, ಇಷ್ಟು ಅಮೌಂಟ್ ಕೊಡ್ತೀನಿ ಬನ್ನಿ ಪ್ರಚಾರ ಮಾಡಿ ಅಂತ ಕರೆದಿದ್ರೇನೋ ನಮಗ್ ಗೊತ್ತಿಲ್ವಲ್ಲ ಸರ್. ಅದು ನಮಗ್ ಕ್ಲಾರಿಟಿ ಇಲ್ಲ ಸರ್. ಶಾಕ್ ಆಯ್ತು ಸರ್. ಆಗ್ದೇನೆ ಇರುತ್ತಾ? ಎಲ್ರಿಗೂ ಆಗುತ್ತೆ. ಜೊತೆಲಿ ಹುಟ್ಟದವರು ಅಪ್ಪ ಅಮ್ಮಂದಿರೋ ಅಂದ್ರೆ ಯಾರಿಗ್ ತಾನೇ ಸಾಕಾಗಲ್ಲ ಹೇಳಿ? ಆಗುತ್ತೆ ಎಲ್ರಿಗೂ. ಇರ್ಬೇಕು ಸರ್ ಅನ್ಸುತ್ತೆ. ಅಂದ್ರೆ ದಾರಿ ತಪ್ಪಿದಾನೆ, ಅವನೇ ಮಾಡಿದಾನೆ ಅನ್ನೋದು ನಮಗೆ ಗ್ಯಾರಂಟಿ ಇಲ್ವಲ್ಲ ಸರ್. ಈಗ ಅರೆಸ್ಟ್ ಮಾಡ್ಲಿ ಸರ್, ಮಾಡಿ ತನಿಖೆ ಮಾಡ್ಲಿ, ಗೊತ್ತಾಗುತ್ತಲ್ವಾ? ಯಾರೋ ಅವ್ರು ತಪ್ಪಿಸ್ಕೊಳಕ್ಕೋಸ್ಕರ ಇವನ್ನ ಸಿಕ್ಸಿದ್ರೆ ನಾವೇನ್ ಮಾಡಕ್ಕಾಗತ್ತೆ ಸರ್? ಹಂಗೆ ನಮ್ಮ ಅನಿಸಿಕೆ ಅಷ್ಟೇ. ನಮ್ಮ ಅನಿಸಿಕೆ ಇರೋದು ಸರ್. ಭಾಗ್ಯ ಆಗಿದೆ ಅಂತ ಗೊತ್ತಾದ್ಮೇಲೆ ಯೋಚನೆ ಮಾಡ್ತೀನಿ ಸರ್. ಅಲ್ಲಿವರೆಗೂ ನನ್ನ ತಮ್ಮನ ಬಗ್ಗೆ ನಾನು ಬಿಟ್ಕೊಡಕ್ ರೆಡಿ ಇಲ್ಲ. ಯಾಕೆಂದ್ರೆ ಅವ್ನು ತಪ್ಪು ಮಾಡಿಲ್ಲ ಅಂತ ನಮ್ಗೆ ಅನ್ಸ್ತಿದೆ. ಯಾರೋ ಸಿಕ್ಕಾಕ್ಸಿದಾರೆ ಅಂತ ಅನ್ಸಿದ್ಮೇಲೆ ನಾವೇ ಯಾಕೆ ನನ್ನ ತಮ್ಮನ ಬಗ್ಗೆ ಏನೋ ಮಾತಾಡೋದು? ಆಗಿಲ್ಲ ಸರ್. ಅವನು ಆಗಿಲ್ಲ ಸರ್. ಸಿಕ್ಸಿದ್ರೆ ಯಾರು ಸಿಕ್ಕಿಸ್ತಾರೋ ಗೊತ್ತಿಲ್ಲ, ಬಟ್ ಭಾಗ್ಯ ಆಗಿಲ್ಲ ಸರ್. ಗೊತ್ತಿಲ್ಲ ಸರ್. ಗೊತ್ತಿದ್ರೆ ನಾನು ಡೈರೆಕ್ಟ್ ಆಗಿ ಹೇಳ್ತಿದ್ದೆ. ಬೇಕು ಸರ್, ಹೋಗ್ತೀನಿ. ಡೆಫಿನೆಟ್ ಆಗಿ ಹೋಗ್ತೀವಿ. ನಾವು ಹೋಗ್ತೀವಿ ಸರ್. ನಾವು ಹೋಗ್ತೀವಿ. ನಮಗ್ ನಿನ್ನೆ ಸಂಜೆ ವಿಚಾರ ಗೊತ್ತಾಗಿದೆ. ನಾವೆಲ್ಲ ಅಲ್ಲಿದ್ವಿ. ಅಲ್ಲಿಂದ ಇವತ್ತು ಬೆಳಗ್ಗೆ ಇಲ್ಲಿ ಬಂದಿದೀವಿ. ನಾವು ಹೋಗ್ತೀವಿ ಅಲ್ಲಿಗೆ. ಹೌದು, ಕೇಳ್ತೀವಿ ಸರ್. ಕೇಳ್ತೀವಿ. ಆಗ್ಲಿ ಸರ್, ಆದಾಗ ಗೊತ್ತಾಗುತ್ತಲ್ವಾ? ಆಗ್ತಿದೆ ಅಲ್ವಾ ಇವಾಗ? ಆಗ್ಲಿ. ಮೆಸೇಜ್ ಮಾಡಿದವನು ಮಾಡಿಸ್ಕೊಂಡವನು ಮಾಡ್ಬೇಕಿತ್ತಲ್ವಾ ಸರ್? ಇವನನ್ನ ಏನಕ್ಕೆ ಸಿಕ್ಸಿದ್ರು?
ಅಮ್ಮನ್ 6 ಇಯರ್ ನಿಮ್ಮ ತಮ್ಮಂದು ಏನು ಪಾತ್ರ ಇಲ್ಲ ನೀವು ಹೇಳ್ತೀರಾ ಅದು ಒಪ್ಕೊಳ್ಳೋಣ ಅಂದ್ರೆ ಈ ತರ ಕೊಲೆ ಆಗಿದೆಯಲ್ಲ ಮೆಸೇಜ್ ಮಾಡಿರೋ ಕಾರಣಕ್ಕೆ ಹೊಡೆದಿದ್ದಾರೆ ಸಾಯಿಸಿದ್ದಾರೆ ಕೊಲೆ ಆಗಿದೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತ. ಕೊಲೆ ಸರ್, ಇವಾಗ ಅವನಿಗೆ ಅವನ ಫ್ಯಾಮಿಲಿ ಹೆಂಗೆ ಈಚೆ ಬಂದಿದ್ಯೋ ನಮಿಗೂ ಇವಾಗ ನಮ್ಮನ್ನ ಯಾರು ನೋಡ್ಕೊಳ್ಳೋರಿದ್ದಾರೆ, ನಮಿಗೂ ಹಂಗೆ ಈಚೆ ಬಂದಿದೆ. ಇವಾಗ ನಮ್ಮನ್ನ ಸಾಕೋರು ಯಾರಿದ್ದಾರೆ, ನಾವು ಅವನೇ ನಮ್ಗೆ ಆಧಾರ ಆಗಿದ್ದು. ಇವಾಗ ನಾವೇನ್ ಮಾತಾಡೋದು? ನಮ್ಮ ನೋವು ನಮ್ಗೆ, ಅವ್ರ ನೋವು ಅವ್ರಿಗಿದೆ ಅಂದ್ಮೇಲೆ, ಅಮಾಯಕರು ಬಲಿ ಆದ್ಮೇಲೆ ನಮ್ಮ ನೋವು ನಮ್ಗಿರುತ್ತಲ್ವಾ ಸರ್? ಅದೇಂಗ್ ನಾವು ಒಪ್ಕೊಳಕ್ಕಾಗತ್ತೆ ನನ್ನ ತಮ್ಮ ಮಾಡಿದಾನೆ ಅಂತ? ಅಲ್ಲಮ್ಮ ನನ್ನ ಕ್ವಶನ್, ನಿಮ್ಮ ತಮ್ಮ ಮಾಡಿಯಾನೆ ಅಂತ ಈ ರೀತಿ ಕೊಲೆ ಆಗಿದೆಯಲ್ಲ ಫ್ಯಾಮಿಲಿಗೆ ಅವ್ರು ಮೆಸೇಜ್ ಮಾಡೋ ಕಾರಣ ಹೊಡೆದಿದ್ದಾರೆ ಅಂತ, ಅದ್ರ ಬಗ್ಗೆ ಏನು ಹೇಳ್ತಿದ್ದೀರಾ ಅಂತ? ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಸರ್. ಅದು ಇವಾಗ ಅವರಿಗೂ ನೋವಾಗ್ತಿದೆ, ನಮಿಗೂ ನೋವಾಗ್ತಿದೆ ಅಷ್ಟೇ. ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಸರ್. ಬರ್ತಿರ್ಲಿಲ್ಲ, ಅಭಿಮಾನ ಸಿನಿಮಾಕ್ಕಷ್ಟೇ ಸೀಮಿತ ಆಗಿದ್ರೆ ಬರ್ತಿರ್ಲಿಲ್ಲ, ಒಪ್ಕೊಂತೀನಿ. ಬಟ್ ಇವರೇ ಅಭಿಮಾನದಿಂದ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ ಅಲ್ವಾ? ಅದು ತಿಳ್ಕೊಬೇಕಲ್ವಾ ಫಸ್ಟ್. ಪ್ರೀ ಪ್ಲಾನ್ ಮಾಡಿ ಸಿಕ್ಸಿದ್ದಾರೆ ಅಂತ ಗೊತ್ತಿಲ್ಲ ಸರ್, ಅದನ್ನು ಗೊತ್ತಿಲ್ಲ. ಏನು ಸಿಕ್ಸಿದ್ದಾರೆ ಒಟ್ನಲ್ಲಿ, ಅವ್ನು ತಪ್ಪು ಮಾಡಿಲ್ಲ. ಬೇಕಂದ್ರೆ ನೀವು ಇಡೀ ಊರಲ್ಲಿ ಸರ್ ಯಾರನ್ನ ಬೇಕಾದ್ರೂ ಕೇಳ್ಕೊಳ್ಳಿ, ಹಿಂದೇನಾದ್ರೂ ಕೇಳಿ ಮುಂದೇನಾದ್ರೂ ಕೇಳಿ, ಅವ್ನ ಆ ಥರ ತಪ್ಪು ಮಾಡಿಲ್ಲ ಸರ್. ಯಾವತ್ತೂ ಊರಲ್ಲಿ ಒಂದಿನ ಯಾರ ಕೈಲೂ ಬೈಸ್ಕೊಂಡವನಲ್ಲ, ಆಡಿಸ್ಕೊಂಡವನಲ್ಲ. ಪ್ರತಿಯೊಬ್ರು ಅವನಂಗೆ ಇರಬೇಕು ಅಂತ ಹೇಳ್ತಿದ್ರು, ಅವನಂಗೆ ಅಕ್ಕ ತಂಗಿರ್ ನೋಡ್ಕೋಬೇಕು ಅಂತ ಹೇಳ್ತಿದ್ರೆ ಹೊರತು ಯಾರೂ ಅವ್ನು ತಪ್ಪು ಮಾಡೋನೆ ಅಂತ ಹೇಳಲ್ಲ ಸರ್. ಬೇಕಂದ್ರೆ ಕೇಳಿ, ನೀವು ಹೊರಗಡೆ ಹೋಗಿ, ಇಲ್ಲೇ ಕೇಳಬೇಕು ಅಂತೇನಿಲ್ಲ, ಹೊರಗಡೆನೂ ಹೋಗಿ ಕನೆಕ್ಟ್ ಮಾಡಿ. ಹೌದು ಸರ್, ನಮ್ಮ ಇಡೀ ಕುಟುಂಬಕ್ಕೆ, ನನಗೆ, ನನ್ನ ಮಕ್ಳಿಗೆ, ನಮ್ಮ ಅಪ್ಪಂಗೆ, ನಮ್ಮ ಅಮ್ಮಂಗೆ ಎಲ್ಲರೂ ಅವನೇ ಆಧಾರ ಸರ್. ಆಗಿಲ್ಲ ಸರ್, 28 ವರ್ಷ ಸರ್. ಅವನು ಆಗಲೇ ಒಂದು 5-6-7-8 ವರ್ಷದ ತವಿಂದನೂ ಇದ್ದ ಸರ್ ಬೆಂಗಳೂರು. ಜಾಸ್ತಿನೇ ಆಯಿತು ಸರ್. ಅವನು ಓದಿದ್ದು ಕಡಿಮೆನೇ ಸರ್. ಕೆಲಸ ಕಲ್ತಿದ್ದಂತೇಳಿ ಕಂಪನಿಯಲ್ಲಿ ಕೆಲಸ ಆಗಿತ್ತು, ACTನಲ್ಲಿ ಕೇಬಲ್ ಕೆಲಸ ಮಾಡ್ತಿದ್ದ. ಹೌದು ಸರ್. ಹೌದು ಸರ್, ನನ್ನನ್ನು ನನ್ನ ತಮ್ಮನೇ ನೋಡ್ಕೊಂತಿದ್ದು. ಕಾರಣ ನಮ್ಮ ಮನೆ ಫ್ಯಾಮಿಲಿ ಪ್ರಾಬ್ಲಮ್ ಇರುತ್ತಲ್ಲ ಸರ್, ಪರ್ಸನಲ್ ಪ್ರಾಬ್ಲಮ್. ನನ್ನ ತಮ್ಮನೂ ನನ್ನೇ ನೋಡ್ಕೊಂತಿದ್ದು. ಅವರು ಇವ್ರ ಸೋದ್ರ ಮಾವನಿಗೆ ಮದುವೆ ಮಾಡಿದ್ರು, ಅವ್ರು ಸ್ವಲ್ಪ ನೀಟಾಗಿ ನೋಡ್ಕೊಂತಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಕಷ್ಟ ಸುಖನೂ ನನ್ನ ತಮ್ಮನೇ ನೋಡ್ಕೊಂತಿದ್ದು. ನಮಗೆಲ್ಲ ಆಧಾರ ಅವನೇ ಆಗಿದ್ದು. ಫೋನ್ ಅವನದು ಕನೆಕ್ಟ್ ಆಗ್ತಿಲ್ಲ ಸರ್. ಟ್ರೈ ಮಾಡಿದ್ವಿ, ಸ್ವಿಚ್ ಆಫ್ ಆಗಿದೆ. ನಂದಿನಿ ಅಂತ ಹೇಳಿ ಸರ್. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್, ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? ಇದು ವೇದಿಕೆ, ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸ್ರಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.